ಎಲ್ಲರಿಗೂ ನಮಸ್ಕಾರ. ನಾನು ಉಷಾರಾಣಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಧೋಳ, ಬಾಗಲಕೋಟೆ ಜಿಲ್ಲೆ. ಆತ್ಮೀಯ ವಿದ್ಯಾರ್ಥಿನಿಯರೇ, ಕಳೆದ 3 ಸೆಷನ್ನಲ್ಲಿ ನಾವು ಬಹುಶಿಸ್ತೀಯ ಅಧ್ಯಯನ ಅಂದರೆ ಏನು, ಬಂಗಾರದ ಮನುಷ್ಯ ಚಲನಚಿತ್ರದ ಅವಲೋಕನ, ಹಾಗೆ ಸಂಕ್ಷಿಪ್ತವಾಗಿ ಈ ಚಲನಚಿತ್ರದ ಕಥಾಹಂದರವನ್ನು ನೋಡಿದ್ವಿ. ಈಗ ಅದರ ಮುಂದುವರಿದ ಭಾಗ ಹಾಗೂ ಇದು ಕಡೆಯ ಸೆಷನ್ ಆಗಿರುತ್ತದೆ. ಇದುವರೆಗೂ ನಾವು ನೋಡಿದ ಹಾಗೆ ರಾಜೀವ ಅಂದರೆ ಯಾರು, ಆತನ ಅಕ್ಕನ ಮಕ್ಕಳು, ಅವರ ಕುಟುಂಬ, ಇದರ ಬಗ್ಗೆ ನೋಡಿದ್ವಿ. ಈಗ ಅದರ ಮುಂದುವರಿದ ಇಲ್ಲಿ ಕತೆ. ದಿನ ಕಳೆದಂತೆ ರಾಜೀವ ಏನಿದ್ದಾನೆ, ಇವನು ಕೃಷಿಯಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತಾನೆ. ಜೊತೆಗೆ ತನ್ನ ಹಳ್ಳಿಯನ್ನು ಮಾದರಿ ಊರನ್ನಾಗಿ ಪರಿವರ್ತಿಸ್ತಾನೆ. ನೋಡಿ, ಇದು ನಾಯಕನಿಗೆ ಇರಬೇಕಾದ ಲಕ್ಷಣ. ಏನಂದರೆ ತಾನಷ್ಟೇ ಉದ್ಧಾರ ಆಗೋದಲ್ಲ, ತನ್ನ ಜೊತೆಯಲ್ಲಿದ್ದವರು ಕೂಡ ಉದ್ಧಾರ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ರಾಜೀವ ಏನಿದ್ದಾನೆ, ಅವನು ತನ್ನ ಹಳ್ಳಿಯಲ್ಲಿರುವಂತಹ ಇತರರಿಗೂ ಕೂಡ ಕೃಷಿಯ ಪದ್ಧತಿಯನ್ನು, ಆಧುನಿಕ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಹೇಗೆ ಕೃಷಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ನೋಡಿ, ಇದು ನಾವು ನಿಜವಾಗಿಯೂ ಮೆಚ್ಚಬೇಕಾದಂತಹ ವಿಷಯ. ಇದ್ರ ಜೊತೆಗೆ ಅವನೇನು ಮಾಡ್ತಾನೆ ಅಂದರೆ, ತನ್ನ ಅಕ್ಕನ ಕುಟುಂಬ ಏನಿತ್ತು, ಅದರ ಜವಾಬ್ದಾರಿ ಏನಿತ್ತು, ಅದನ್ನೆಲ್ಲನೂ ಕೂಡ ಅವನು ಯಶಸ್ವಿಯಾಗಿ ಪೂರೈಸ್ತಾನೆ. ನೋಡಿ, ರಾಜೀವನ ಅಕ್ಕನ ಮಕ್ಕಳ ವಿದ್ಯಾಭ್ಯಾಸ ಪೂರೈಸ್ತು, ಅವರು ಒಳ್ಳೆ ಹುದ್ದೆಗೆ ಸೇರಿಕೊಳ್ತಾರೆ. ನಂತರ ಅವರ ಮದುವೆಯನ್ನು ಕೂಡ ಇವನೇ ಮಾಡ್ತಾನೆ. ಹೀಗಾಗಿ ಇವನಿಗೋಸ್ಕರ ಕಾಯ್ತಾ ಇದ್ದದ್ದು ಈಗ ಲಕ್ಷ್ಮಿ, ಅಂದರೆ ಭಾರತಿ ವಿಷ್ಣುವರ್ಧನ್ ಪಾತ್ರಧಾರಿ ಏನಿದಾರಲ್ಲ ಅವರು ಲಕ್ಷ್ಮಿ. ಆ ಹುಡುಗಿಯನ್ನು ಅವನು ಆಡಂಬರವಿಲ್ಲದೆ ವಿವಾಹವಾಗ್ತಾನೆ. ನಾವಿಲ್ಲಿ ಇದೊಂದು ಗಮನಿಸಬೇಕು. ತನ್ನ ಅಕ್ಕನ ಮಕ್ಕಳ ಮದುವೆಯನ್ನು ಆಡಂಬರದಿಂದ ಮಾಡ್ತಾನೆ, ಆದರೆ ತಾನು ಮಾತ್ರ ತುಂಬ ಸರಳವಾಗಿ ವಿವಾಹ ಆಗ್ತಾನೆ. ಆದರೆ ಏನಾಗ್ಬಿಡುತ್ತೆ ಅಂದರೆ, ನೋಡಿ, ಸಿನಿಮಾ ಅಂದಮೇಲೆ ಜೀವನ ಕೂಡ ಸಿನಿಮಾ ಹಾಗೇ. ಏನಂದರೆ ಇಲ್ಲಿ ಕೇವಲ ನಾವು ಅಂದ್ಕೊಂಡಂಗೆ ನಡೆಯಲ್ಲ, ಟ್ರ್ಯಾಜಿಡಿ ಕೂಡ ಇರುತ್ತೆ. ಹಾಗೆ ಒಂದು ಸಲ ಏನಾಗುತ್ತೆ ಅಂದರೆ, ರಾಜೀವ ಲಕ್ಷ್ಮಿಗೆ ಅಂಥೇಳಿ ಒಂದು ಕೆಂಪು ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿರ್ತಾನೆ. ಇವಳು ಆ ಕೆಂಪು ಸೀರೆಯನ್ನು ಉಟ್ಕೊಂಡು ಇವನಿಗೋಸ್ಕರ ಇವನು ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವನಿಗೋಸ್ಕರ ಅವಳು ಬರ್ತಾ ಇರ್ತಾಳೆ. ಅವಳು ಬರುವಾಗ ಏನಾಗುತ್ತೆ, ಅಲ್ಲಿ ಒಂದು ಗೂಳಿ ಇವಳನ್ನು ಅಟ್ಟಿಸ್ಕೊಂಡು ಬರುತ್ತೆ. ಅದು ಆಕಸ್ಮಿಕವಾಗಿ ಏನಾಗ್ಬಿಡುತ್ತೆ, ಇವಳಿಗೆ ಕಾಲು ಜಾರಿ ಬಾವಿಗೆ ಬಿದ್ದೋಗ್ತಾಳೆ ಲಕ್ಷ್ಮಿ. ಆಗ ಅವಳು ನೀರಲ್ಲಿ ಮುಳುಗಿ, ಬಾವಿ ನೀರಿನಲ್ಲಿ ಮುಳುಗಿ ಅವಳು ಸತ್ತೋಗ್ತಾಳೆ. ಇದು ರಾಜೀವನಿಗೆ ತುಂಬ ದೊಡ್ಡ ಆಘಾತ. ಯಾಕಂದರೆ ಪಾಪ ಇವನು ತನ್ನ ಅಕ್ಕನ ಮಕ್ಕಳಿಗೋಸ್ಕರ ಅವನು ಸಾಕಷ್ಟು ಅವಳನ್ನು ಕಾಯಿಸಿರ್ತಾನೆ ಮದುವೆಗೋಸ್ಕರ. ಈಗ ಆ ರೀತಿ ಕಾಯಿಸಿದಂತಹ ಹೆಣ್ಣು ಮದುವೆ ಆದ ನಂತರ ಒಂದು ಸ್ವಲ್ಪ ದಿನ ಕೂಡ ಅವಳ ಜೊತೆ ಬದುಕೋಕ್ಕಾಗಲಿಲ್ಲ ಅಂಥೇಳಿ ಅವನು ತುಂಬ ಬೇಸರ ಆಗುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ಈಗ ಒಂದು ಕಡೆ ಕೇಶವ ಏನಿದ್ದಾನೆ, ಅವನು ನಗರದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸಿಟಿಯಲ್ಲಿ ಕೆಲಸ ಮಾಡುವಾಗ ಅವನ ಹೆಂಡತಿ ನಾಗಮಣಿ ಏನಿದ್ದಾಳಲ್ಲ, ಅವಳು ತುಂಬ ಖರ್ಚು ಮಾಡ್ತಿರ್ತಾಳೆ. ಅಂದರೆ ಅವಳ ಜೀವನ ಶೈಲಿ ಏನಿರ್ತಂತಂದರೆ, ಈ ಪಾರ್ಟಿಗೆಲ್ಲ ಹೋಗೋದು, ತುಂಬ ವೈಭವಯುತವಾಗಿ ಅವಳು ಬದುಕ್ತಾ ಇರ್ತಾಳೆ. ಹಾಗಾಗಿ ಅವಳು ಏನು ಮಾಡ್ತಾಳೆ, ಈ ಕೇಶವನ ಸಂಬಳ ಸಾಕಾಗೋದಿಲ್ಲ ಅಂಥೇಳಿ ಅವಳು ಏನು ಹೇಳ್ತಾಳೆ, ನೀನು ಈ ಕೆಲಸ ಬಿಟ್ಬಿಟ್ಟು ಏನಾದ್ರು ಬಿಸ್ನೆಸ್ ಮಾಡು ಅಂತ ಹೇಳ್ತಾಳೆ. ಇವನು ಕೇಶವ ಹೇಳ್ತಾನೆ, ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಬೇಕಲ್ವಾ ಅಂತ ಕೇಳ್ತಾನೆ. ಯಾಕೆ, ನಿಮ್ಮ ಮಾವನ ಹತ್ರ ಹೋಗಿ ಕೇಳು ಅಂತ ಅವಳು ಹೇಳ್ಕೊಡ್ತಾಳೆ. ಹಾಗಾಗಿ ಇವನು ಕೇಶವ ಏನು ಮಾಡ್ತಾನೆ, ರಾಜೀವನ ಹತ್ರ ಬಂದು, ನಾನು ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ, ನನಗೆ ದುಡ್ಡು ಕೊಡು ಅಂತ ಕೇಳ್ತಾನೆ. ಎಷ್ಟು ದುಡ್ಡು ಅಂತ ಕೇಳಿದಾಗ 50,000 ಕೇಳ್ತಾನೆ. ಆಗ ರಾಜೀವ ಬೈತಾನೆ, ನಿನಗೆ ದುಡ್ಡಿನ ಬೆಲೆ ಗೊತ್ತಿದೆಯಾ? ಅಲ್ಲ, ನೀನು ತೊಗೊಳೋದು ಸಂಬಳ 600 ರೂಪಾಯಿ. ನೋಡಿ, ನಾವಿಲ್ಲಿ ಗಮನಿಸಬೇಕು, 1972ರಲ್ಲಿ ಈ ಸಿನಿಮಾ ಬಿಡುಗಡೆ ಆಗಿರೋದು. ಸೊ ಆ ಕಾಲಕ್ಕೆ ಕೇಶವನ ಸಂಬಳ 600 ರೂಪಾಯಿ ಪ್ರತಿ ತಿಂಗಳಿಗೆ. 600 ರೂಪಾಯಿ ಅಂದರೆ ಈಗಿನ ಕಾಲಕ್ಕೆ ನೀವು ಕಲ್ಪಿಸ್ಕೊಳ್ಳಿ ಎಷ್ಟಿರ್ಬೋದು ಅಂಥೇಳಿ. ಆ ರೀತಿ ನಾವು ಲೆಕ್ಕಾಚಾರನ ನೋಡಬೇಕಾಗತ್ತೆ. ಇಲ್ಲಿ 600 ರೂಪಾಯಿನಲ್ಲಿ ಇಬ್ಬರು ನೀವು ನಗರದಲ್ಲಿ ಇಬ್ಬರು ಜೀವನ ಮಾಡೋಕ್ಕಾಗಲ್ಲ. ನೀನು ಮತ್ತು ನಿನಗೇನು ಅನುಭವ ಇದೆ ಅಂಥೇಳಿ ನೀನು ಹೋಟೆಲ್ ಬಿಸ್ನೆಸ್ ಮಾಡ್ತೀಯ ಅಂತ ಹೇಳಿದಾಗ ಅವನು ಕೇಶವ ಏನು ಕೇಳ್ತಾನೆ ಅಂದರೆ, ನೀನು ಕೃಷಿ ಮಾಡುವಾಗ ನಿನಗೇನು ಅನುಭವ ಇತ್ತು, ಯಾವ ಅನುಭವ ಇಲ್ಲದೆ ಇದ್ದರೂ ಕೂಡ ನೀನು ಹೇಗೆ ಕೃಷಿ ಮಾಡಿದೆ, ಹಾಗೆ ನಾನು ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂಥೇಳಿ ಕೇಶವ ಜಗಳ ಮಾಡ್ತಾನೆ. ಆಗ ರಾಜೀವ ಒಂದು ಮಾತು ಹೇಳ್ತಾನೆ, ನೋಡಪ್ಪ, ನನಗೆ ಕೃಷಿ ಮಾಡೋದಕ್ಕೆ ಅನುಭವ ಅಲ್ಲ, ಆ ಸಮಯದಲ್ಲಿ ನನಗೆ ಜವಾಬ್ದಾರಿ ಇತ್ತು. ನಿಮ್ಮನ್ನೆಲ್ಲ ದಡ ಸೇರಿಸ್ಬೇಕು ಅಂಥೇಳಿ ನನ್ನ ಮನಸ್ಸಿನಲ್ಲಿ ಛಲ ಇತ್ತು. ಹೀಗಾಗಿ ಏನಪ್ಪ ಮಾಡೋದು, ಮುಂದೆ ಏನು ನಿಮ್ಮ ಜೀವನ ಏನು ಅಂಥೇಳಿ, ಭವಿಷ್ಯ ಏನು ಅಂಥೇಳಿ ನಾನು ಚಿಂತೆ ಮಾಡಿಕೊಂಡು ಆ ರೀತಿ ಒಂದು ಹಠ ಛಲದಿಂದ
ನಾನು ಕೃಷಿಯನ್ನು ನಾನು ಕೈಗೊಂಡೆ ಹೊರತು ಯಾವುದೇ ದುಡ್ಡಿನ ಆಸೆಗೋಸ್ಕರ ಅಲ್ಲ. ನೀನು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರೋದು ಹೆಚ್ಚಿನ ಸಂಬಳಕ್ಕೋಸ್ಕರ. ನೀವು 600 ರೂಪಾಯಿನಲ್ಲಿ ಇಬ್ಬರು ಗಂಡ ಹೆಂಡ್ತಿ ಜೀವನ ಮಾಡಲ್ಲ ಅಂತಂದರೆ ಏನು, 50,000 ನೀನು ಕೇಳ್ತಾ ಇದೆಯಾ ಅಂದರೆ ನಿಂಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತ. ಹಾಗಾಗಿ ನೀನು ದುಡ್ಡಿನ ಬೆಲೆ ಗೊತ್ತಾಗೋವರೆಗೂ ಕೂಡ ನಾನು ನಿನಗೆ ಹಣ ಕೊಡೋದಿಲ್ಲ ಅಂಥೇಳಿ ಖಡಾಖಂಡಿತವಾಗಿ ರಾಜೀವ ಹೇಳಿಬಿಡ್ತಾನೆ. ಇವನೇನು ಮಾಡ್ತಾನೆ, ಕೇಶವ, ಅವನಿಗೆ ಸಿಟ್ಟು ಬಂದುಬಿಡುತ್ತೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಕೋರ್ಟಿಗೆ ಹೋಗ್ಬಿಟ್ಟು ವಾರೆಂಟ್ ತೊಗೊಂಬರ್ತಾನೆ ಆಸ್ತಿನಲ್ಲಿ ಪಾಲು ತೊಗೊಳಕ್ಕೋಸ್ಕರ. ಇದು ಏನಾಗಿರುತ್ತೆ, ಇವನು ರಾಜೀವ ಮೊದಲೇ ಹೆಂಡತಿಯನ್ನು ಕಳ್ಕೊಂಡು ದುಃಖದಲ್ಲಿರ್ತಾನೆ. ಜೊತೆಗೆ ಇವನು ಕೇಶವ ಕೂಡ ಈ ರೀತಿ ಮಾತಾಡಿದವನಿಗೆ ತುಂಬ ಬೇಸರ ಉಂಟು ಮಾಡಿರುತ್ತೆ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಯಾಕೆ ಕೇಶವ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂಥೇಳಿ. ಯಾಕೆ ಅಂದರೆ ರಾಜೀವ ಅವನು ತನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ತನ್ನ ಅಕ್ಕನ ಕುಟುಂಬವನ್ನು ಒಂದು ದಡ ಮುಟ್ಟಿಸ್ಬೇಕು, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮಕ್ಕಳಿಗೆ ಅವರಿಗೆ ಒಂದು ಒಳ್ಳೆ ಹುದ್ದೆ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಅವನು ಅಷ್ಟೆಲ್ಲ ತ್ಯಾಗ ಮಾಡ್ದ. ಅವನು ತನ್ನ ಅಕ್ಕನ ಮಕ್ಕಳ ಜವಾಬ್ದಾರಿ ಮುಗಿಯೋವರೆಗೂ ಕೂಡ ತಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಕೂಡ ಅವನು ಹೇಳ್ದ. ಈ ರೀತಿ ಅಷ್ಟು ನಿಸ್ವಾರ್ಥಿ, ತ್ಯಾಗಿ, ಇಷ್ಟೆಲ್ಲ ಕೆಲಸವನ್ನು ಮಾಡಿರುವಂತಹ ಅವನು ಇಡೀ ತನ್ನ ಅಕ್ಕನ ಸಂಸಾರಕ್ಕೋಸ್ಕರ ಜೀವವನ್ನು ತೆಗೆದಿದ್ದಾನೆ. ಈ ರೀತಿ ಕೆಲಸ ಮಾಡಿದಂತಹ ವ್ಯಕ್ತಿಗೆ ಇವನು ಕೇಶವ ಈ ರೀತಿ ಮಾತಾಡಿದ್ನಲ್ಲ, ಹಾಗಾಗಿ ರಾಜೀವ ಸ್ವಲ್ಪ ನೊಂದ್ಕೊಳ್ತಾನೆ. ಸರಿ ಅಂದ್ಬಿಟ್ಟು ಅವನು ಬೇಸರದಲ್ಲಿ ಊಟ ಕೂಡ ಮಾಡಿರಲ್ಲ, ಅವನು ಹೊರಗಡೆನೇ ಇರ್ತಾನೆ. ಆನಂತರ ಅವನು ಮನೆಗೆ ಬಂದಾಗ ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರು ಕೂಡ ಸಮಾಧಾನ ಮಾಡಿ ಅವನಿಗೆ ಊಟ ಮಾಡಿರಲ್ಲ ಅಂಥೇಳಿ ಊಟಕ್ಕೆ ಬಡಿಸ್ತಾರೆ. ಆಗ ಇನ್ನೂ ಊಟ ಮಾಡಬೇಕು ಅಂಥೇಳಿ ಆತ ಕೈ ತೊಳ್ಕೊಂಡು ಇನ್ನೇನು ತುತ್ತನ್ನು ಬಾಯಿಗೆ ಇಡಬೇಕು ಅನ್ನೋಷ್ಟರಲ್ಲಿ ಅವನು ಕೇಶವ ಏನು ಮಾಡ್ತಾನೆ, ಬಂದುಬಿಟ್ಟು ಜೋರು ಗಲಾಟೆ ಮಾಡ್ತಾನೆ. ಪೊಲೀಸನ್ನು ಕರ್ಕೊಂಬಂದಿದ್ದೀನಿ, ಕರಿ ರಾಜೀವನ್ನ, ಮಾವನ್ನ ಕರಿ, ನಾನು ಮಾತಾಡಬೇಕು ಅಂತ ಹೇಳ್ತಾನೆ. ಆಗ ಶಾರದೆ ಏನು ಹೇಳ್ತಾಳೆ, ಇಲ್ಲ ಅವ್ನು ಬರೋದಿಲ್ಲ, ಅವನು ಯಾವ ಕೋರ್ಟು ನೋಟಿಸ್ಗೂ ಯಾವುದಕ್ಕೂ ಉತ್ತರ ಕೊಡಲ್ಲ ಅಂತ ಅವಳು ಬೈದು ಕಳಿಸ್ತಾಳೆ. ಕೇಶವ ಇಲ್ಲ ನನಗೆ ಆಸ್ತಿನಲ್ಲಿ ಪಾಲು ಬೇಕೇ ಬೇಕು, ನಂಗೆ ದುಡ್ಡು ಬೇಕೇ ಬೇಕು, ನಾನು ಬಿಸ್ನೆಸ್ ಮಾಡೋದಕ್ಕೆ ಅಂಥೇಳಿ ಜೋರು ಗಲಾಟೆ ಮಾಡ್ತಾನೆ. ಆಗ ಅವನು ಮತ್ತು ಇನ್ನೊಂದು ಕೇಶವ ಎಂಥ ಬಿರುನುಡಿಗಳನ್ನ ಆಡ್ತಾನೆ ಅಂತಂದರೆ, ಅವನು ಏನು ಹೇಳ್ತಾನೆ ಅಂತಂದರೆ, ರಾಜೀವ ಅವನು ಭಿಕಾರಿಯಾಗಿದ್ದ, ಅವನ ಹತ್ರ ಏನೂ ಇರಲಿಲ್ಲ, ಅವನು ಅನ್ನಕ್ಕೋಸ್ಕರ ಅವನು ಬಂದು ನಮ್ಮ ಮನೆಗೆ ಸೇರಿಕೊಂಡ, ಹಾಗಾಗಿ ನಮ್ಮ ಆಸ್ತಿಯನ್ನು ಅವನು ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಅವನು ತಿಂತಾರೋ ಅನ್ನ ನಂದು, ಅವನು ಹುಟ್ಟಿರೋ ಬಟ್ಟೆ ನಂದು, ಹಾಗಾಗಿ ಅವನದು ಯಾವುದೂ ಇದಿಲ್ಲ, ಆಸ್ತಿಯಲ್ಲಿ ಅವನಿಗೇನೂ ಪಾಲಿಲ್ಲ, ಇದೆಲ್ಲ ನಮ್ಮದು ಅಂತ ಹೇಳಿ ಅವನು ಮಾತಾಡ್ತಾನೆ ಕೇಶವ. ಹಾಗಾಗಿ ಈ ಮಾತನ್ನು ಕೇಳಿದಂತಹ ರಾಜೀವನಿಗೆ ತುಂಬ ಬೇಸರ ಆಗ್ಬಿಡುತ್ತೆ. ಆತ ಇನ್ನೂ ಕೈಯಲ್ಲಿ ಹಿಡ್ಕೊಂಡಿರೋ ತುತ್ತನ್ನು ಬಾಯಿಗೆ ಇಡೋದೇ ಇಲ್ಲ ಅಂತರ ಅನಿಸುತ್ತೆ. ಅಲ್ಲ, ಇಷ್ಟೆಲ್ಲ ನಾನು ತನ್ನ ಅಕ್ಕನ ಮಕ್ಕಳಿಗೋಸ್ಕರ, ಈ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ, ಆದರೆ ಕೇಶವ ನನಗೆ ಈ ರೀತಿ ಹೇಳ್ಬಿಟ್ನಲ್ಲ ಅಂತ ಬೇಸರ ಆಗಿಬಿಟ್ಟು ಅವನೇನು ಮಾಡ್ತಾನೆ, ಈ ಕಡೆ ಶಾರದೆ ಕೇಶವನ ಜೊತೆ ಜಗಳ ಮಾಡ್ತಿರ್ತಾಳೆ. ಇವನೇನು ಮಾಡ್ತಾನೆ, ಅದು ತುತ್ತು ಅಂದರೆ ಊಟ ಮಾಡೋದಿಲ್ಲ, ಆ ತಟ್ಟೆ ಏನಿದೆ ಅದರಲ್ಲಿ ಅನ್ನ ಹಾಗೆ ಉಳ್ಕೊಬಿಡುತ್ತೆ. ಇವನು ಕೈ ತೊಳ್ಕೊಂಡು ಏನು ಮಾಡ್ತಾನೆ, ಮನೆಯಿಂದ ಹೊರಗಡೆ ಬಂದುಬಿಡ್ತಾನೆ. ಇವು ಕೇಶವನನ್ನು ಶಾರದೆ ಬೇರೆ ಕಡೆ ಜಗಳ ಮಾಡ್ತಿರ್ತಾಳಲ್ಲ, ಇವನು ಮನೆಯಿಂದ ಹೊರಗಡೆ ಬಂದುಬಿಡ್ತಾನೆ. ಕಾಲಿನ ಚಪ್ಪಲು ಕೂಡ ಆತ ತೊಟ್ಕೊಳ್ಳಲ್ಲ. ಯಾಕಂದರೆ ಕೇಶವ ಈ ರೀತಿ ಹೇಳಿಬಿಟ್ನಲ್ಲ, ಆತ ತೊಟ್ಕೊಂಡಿರೋ ಬಟ್ಟೆ ನಂದು, ತಿಂತಾರೋ ಊಟ ನಂದು ಅಂಥೇಳಿ ಈ ರೀತಿ ಹೇಳಿದಕ್ಕೆ ಅವ್ನಿಗೆ ತುಂಬ ಬೇಸರ ಆಗಿಬಿಡುತ್ತೆ. ಹಾಗಾಗಿ ಚಪ್ಪಲ್ ಕೂಡ ಅಲ್ಲೇ ಬಿಟ್ಬಿಟ್ಟು ಅವನ ಮನೆ ಬಿಟ್ಟು ಹೊರಟೋಗ್ತಾನೆ ರಾಜೀವ. ನಂತರ ಇವರು ಕೇಶವನಿಗೆ ವಿಷಯ ಎಲ್ಲ ಸತ್ಯ ಎಲ್ಲ ಗೊತ್ತಾಗಿ ಇವನು ರಾಜೀವ ಯಾವ ಥರ ಅಂಥೇಳಿ ಜ್ಞಾನೋದಯ ಆಗೋವರೆಗೂ ಇವನು ಮನೆ ಬಿಟ್ಟು ಹೋಗಿರ್ತಾನಲ್ಲ, ಸಿಗೋದೇ ಇಲ್ಲ. ಹಾಗಾಗಿ ಊರೆಲ್ಲ ಹುಡುಕಾಡ್ತಾರೆ, ಎಲ್ಲಿ ಹೋದ ರಾಜೀವ ಎಲ್ಲಿ ಹೋದ ಅಂಥೇಳಿ. ಎಷ್ಟು ಹುಡುಕಾದರೂ ಕೂಡ ಸಿಗೋದಿಲ್ಲ ಅವನು. ನಂತರ ನೀವು ಇದನ್ನು, ಈ ಒಂದು ಕಡೆಯ ಒಂದು ಘಟ್ಟ ಏನಿದೆಯಲ್ಲ, ಇದನ್ನು ನೀವು ಚಲನಚಿತ್ರ ನೋಡೇ ಆ ಒಂದು ಏನು ಹೇಳ್ಬೋದು, ಆ ಸೀನ್ ಏನಿದೆಯಲ್ಲ, ನೀವು ಚಲನಚಿತ್ರ ನೋಡಿದಾಗ ನಿಮಗೆ ಅದು ಅದ್ಭುತ ಅನಿಸುತ್ತೆ. ತನ್ನ ಸ್ವಂತ ಸುಖವನ್ನು ಕೂಡ ಲೆಕ್ಕಿಸದೆ ಅವನು ತನ್ನ ಅಕ್ಕನ ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಇಷ್ಟೆಲ್ಲ ದುಡ್ದಂತಹ ತ್ಯಾಗಮೂರ್ತಿ ರಾಜೀವ ಏನಿದಾನಲ್ಲ, ಅದು ಕೇಶವನ ನಿಂದನೆಯ ಮಾತಿಂದ ಅವನಿಗೆ ಆ ವರ್ತನೆಯಿಂದ ತುಂಬ ಬೇಸರ ಆಗ್ಬಿಡುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ತನ್ನ ಎಲ್ಲ ಮನೆ ಬಿಟ್ಟು ಆ ಹೊಲ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಅಕ್ಕನ ಮಕ್ಕಳಿಗೋಸ್ಕರ ಬಿಟ್ಕೊಟ್ಟು ಅವನೇನು ಮಾಡ್ತಾನೆ, ಊರನ್ನು ಬಿಟ್ಟು ಬರಿಗೈಲಿ ಹೊರಟೋಗ್ತಾನೆ. ಅದು ಕೊನೆಗೆ ಆ ಸೀನ್ ನೀವು ನೋಡಬೇಕು ಚಿತ್ರದಲ್ಲಿ, ತುಂಬ ಎಂಥವ್ರಿಗೆ ಆದರೂ ಕೂಡ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಅಂದರೆ ಅಷ್ಟು ಒಳ್ಳೆ ಪಾತ್ರ ಅದು. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಪಾತ್ರವನ್ನು
ತುಂಬ ಒಂದು ರೀತಿ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಪರಕಾಯ ಪ್ರವೇಶ ಅಂತ ಹೇಳ್ಬೋದು. ರಾಜೀವನ ಪಾತ್ರ ಎಷ್ಟು ಅದು ನೋಡ್ತಾ ಇದ್ದರೆ ಅವರು ರಾಜ್‌ಕುಮಾರ್ ಅಲ್ಲ, ರಾಜೀವನೇ ಆಗ್ಬಿಟ್ಟಿರ್ತಾರೆ ಅಂತ ಅನಿಸುತ್ತೆ ನಮಗೆ. ಹಾಗೆ ಈ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್‌ಕುಮಾರ್ ಅವರು ಈ ರಾಜೀವನ ಪಾತ್ರದಲ್ಲಿ ಬಂಗಾರದ ಮನುಷ್ಯನಾಗಿ ಅಭಿನಯಿಸಿರುವಂಥ ಈ ಚಿತ್ರ ಏನಿದೆ, ಅದು ಎಷ್ಟು ದಾಖಲೆಗಳನ್ನು ನಿರ್ಮಿಸಿದೆ ಅಂತಂದರೆ ನೋಡಿ, ಆ ಚಲನಚಿತ್ರದಲ್ಲಿ ತುಂಬ ವೈಭವೀಕರಣ ಆಗಲಿ, ತುಂಬ ಅಷ್ಟೊಂದು ನಾವು ಈಗಿನ ಚಲನಚಿತ್ರದಲ್ಲಿ ನೋಡುವ ಹಾಗೆ ತುಂಬ ಫೈಟ್ ಅಂತಾಗಲಿ ಆ ಥರ ಏನೂ ಇಲ್ಲ. ಎಷ್ಟು ಸರಳವಾದ ಕತೆ, ಒಂದು ಕೃಷಿ ಒಂದು ದುಡಿಮೆ ಅದರ ಬಗ್ಗೆ ಇದೆ, ಪ್ರೀತಿ ವಾತ್ಸಲ್ಯದ ಬಗ್ಗೆ ಇದೆ, ಕೌಟುಂಬಿಕ ಎಲ್ಲರೂ ಕೂಡ ಮನೆ ಮಂದಿಯೆಲ್ಲ ಕುತ್ಕೊಂಡು ನೋಡುವಂಥ ಚಲನಚಿತ್ರ ಅದು. ಹೀಗೆ ಒಂದು ಒಳ್ಳೆ ಸಂದೇಶವನ್ನು ಇಟ್ಕೊಂಡು ಆ ಚಿತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ರೀತಿ ಈ ಚಲನಚಿತ್ರ ಏನಿದೆ ಅದು ಎಲ್ಲ ಈ ಹಳ್ಳಿಯನ್ನು ಬಿಟ್ಟು ಯಾರು ನಗರದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅವರೆಲ್ರಿಗೂ ಕೂಡ ಇದು ಒಂದು ಒಳ್ಳೆಯ ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇದೆ. ಹಾಗೆ ರೈತರಿಗೂ ಕೂಡ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಹೇಗೆ ಕೃಷಿ ಮಾಡೋದು ಅನ್ನೋದು ಕೂಡ ಒಂದು ಮಾದರಿ ಈ ಚಲನಚಿತ್ರದಲ್ಲಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಈ ಚಲನಚಿತ್ರ ಏನಿದೆ ಇದು ಕನ್ನಡ ಚಲನಚಿತ್ರ ರಂಗದಲ್ಲಿ ಇದು ತುಂಬ ಎತ್ತರದಲ್ಲಿ ಇದೆ ಅಂತ ಹೇಳ್ಬೋದು. ಹಾಗೆ ಭಾರತೀಯ ಚಲನಚಿತ್ರ ರಂಗಕ್ಕೆ ನಮ್ಮ ಕರ್ನಾಟಕದ ಅತ್ಯುತ್ತಮ ಕೊಡುಗೆ ಈ ಚಿತ್ರ ಅಂತ ಕೂಡ ಹೇಳ್ಬೋದು. ನೋಡಿ, ಇದು ಕಡೆಯ ಸೆಷನ್ನು, ಅಂತಿಮ ಘಟ್ಟ. ನೀವೆಲ್ಲರೂ ಕೂಡ ಚಿತ್ರವನ್ನು ನೋಡಿ ಇದರಿಂದ ಒಂದು ಉತ್ತಮವಾದ ಸಂದೇಶವನ್ನು ಪಡ್ಕೊಳ್ಳಿ ಅಂತ ಹಾರೈಸ್ತಾ ಈ ಕಡೆಯ ಸೆಷನ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.